ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಮಮತಾ GS ಅಂತೇಳ್ಬಿಟ್ಟು. ವಯಸ್ಸು 40 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಗೃಹಿಣಿಯಾಗಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ, ಅಂದರೆ ಹೌಸ್ ವೈಫ್ ಆಗಿರೋದು. ಕುಟುಂಬ 20 ವರ್ಷದ ಒಬ್ಬಳೇ ಮಗಳಿದ್ದಾಳೆ. ಅವಳು ಕೂಡ ನನ್ನಾಗೆ ಚೂಲು ಜಾಸ್ತಿ ಇದೆ ಅಂತೇಳಿ ತಿಳಿಸಿರೋದು. ಬಯಕೆ ಅಮ್ಮ ಮಗಳು ಸೇರಿ ದಂಗಿಸಿಕೊಳ್ಳಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಹೋಂಡಾ CR-V ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಇವರು ತೂತಿಗೆ ಬೆರಳು ಒತ್ತುವಾಗ ನಡೆದ ಒಂದು ಘಟನೆಯ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಇದು ಸುಮಾರು 3 ವರ್ಷದ ಹಿಂದಿನ ಘಟನೆ ಅಂತೇಳಿ ತಿಳಿಸಿರೋದು. ಯಜಮಾನರಿಂದ ಸುಖ ಸಿಗದೇ ಇದ್ದಾಗ ಬೆಡ್ರೂಮಿನಲ್ಲಿ ತೂತಿಗೆ ಬೆರಳು ಒತ್ತಿಕೊಳ್ಳುತ್ತಿದ್ದೆ. ಆಗ ಮಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಂಡಿದ್ದೆ ಅಂತೇಳಿ ತಿಳಿಸಿರೋದು. ಸೊ ಕಾಲಾನಂತರ ಇದುವರೆಗೆ ಇಬ್ಬರೂ ಸೇರಿಕೊಂಡು ಒತ್ತಿಕೊಂಡು ಸಿಕ್ಕಿಸುತ್ತಿದ್ದೇವೆ. ಆದರೆ ಒಬ್ಬನ ಜೊತೆ ಕೈಯಿಸಿಕೊಳ್ಳಬೇಕು ಅನ್ನೋದು ಮಗಳ ಒಂದು ಆಸೆ ಆಗಿದೆ. ಹಾಗಾಗಿ ಇವರ ಜೊತೆ ಸಂಬಂಧವನ್ನು ಬೆಳೆಸಿದರೆ ಮಗಳ ತೂತು ಫ್ರೀಯಾಗಿ ಸಿಗುತ್ತೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನು ನನ್ನ ಕೇಳಿದರೆ ಮಗಳ ತೂತು ಫ್ರೀಯಾಗಿ ಸಿಗುತ್ತೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು, ನೋಡ್ತಾ ಹೋಗೋಣ. ಸೊ ಮೊದಲನೇದು, ಇಬ್ಬರು ಸೇರಿ ಒಬ್ಬ ಮುದುಕನಿಗೆ ಕೊಡೋದಕ್ಕೆ ರೆಡಿ ಇದ್ದೇವೆ ಅಂತೇಳಿ ಓಪನ್ ಆಗಿ ಹೇಳಿರೋದು. ಗುಪ್ತತೆ ಕಾಪಾಡಿಕೊಂಡು ಹೋಗುವ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಗಂಡ ಮನೆಯಲ್ಲಿ ಇದ್ದಾಗ ಅವಕಾಶ ಯಾವುದೇ ಕಾರಣಕ್ಕೆ ಸಿಗೋದಿಲ್ಲ. ಮಗಳಿಗೆ ಆಸೆ ತೋರಿಸಿ ಮದುವೆ ಆಗುವ ಪ್ಲ್ಯಾನ್ ಮಾಡಬಾರದು. ಅಂಥವರು ಯಾರಾದರೂ ಇದ್ದರೆ ಹಿಂದೆ ಕರೆ ಮಾಡಿ ಸುಖವನ್ನು ಕೊಡುತ್ತೇವೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿರೋದು. ನೋಡಿ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಕೊನೆಯದಾಗಿ ಇವರ ಬಳಿರುವ ಹೋಂಡಾ CR-V ಮಾಡೆಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಅಕ್ಟೋಬರ್ 2010 ಅಂತೇಳಿ ತಿಳಿಸಿದ್ದಾರೆ. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬಹುದು. ಕಿಲೋಮೀಟರ್ ಡ್ರೈವನ್ನು 90,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಇವರು ಸೆಕೆಂಡ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 2354 cc ಇದು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹಾಗೆ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಸುಮಾರು 14 ವರ್ಷ ಆಗಿದ್ದರೂ ಕೂಡ ಈ ಒಂದು ಕಾರನ್ನು ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.